ಮುತ್ಯಾನಟ್ಟಿ ಭಾಗದ ಜನರಿಗೆ ಬಹಳಷ್ಟು ಕುಡಿಯುವ ನೀರಿನ ಸಮಸ್ಯೆ ಇತ್ತು. 24x7 ಗಂಟೆಗಳ ನಿರಂತರವಾಗಿ ಮನೆ ಮನೆಗೆ ಶುದ್ಧ ಕುಡಿಯುವ ನೀರು ಸರಬರಾಜು ಮಾಡಲು ಸುಮಾರು 5 ಲಕ್ಷ ವೆಚ್ಚದಲ್ಲಿ ನೀರಿನ ಸಂಗ್ರಹಣಾ ಘಟಕ ನಿರ್ಮಿಸಲಾಗಿದೆ ಎಂದು ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ ಅವರು ಹೇಳಿದರು. ಮುತ್ಯಾನಟ್ಟಿ ವಲಯದಲ್ಲಿ ಬುಧವಾರ ಹೊಸದಾಗಿ ನಿರ್ಮಿಸಲಾದ 5 ಲಕ್ಷ ಲೀಟರ್ ಸಾಮರ್ಥ್ಯದ ಮೇಲ್ಮಟ್ಟದ ಜಲಸಂಗ್ರಹಾಗಾರ ಉದ್ಘಾಟಿಸಿದ ಬಳಿಕ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿದರು. ನೀರು ಸಂಗ್ರಹಣಾ ನಿರ್ಮಾಣದಿಂದ ವಾರ್ಡ್ ಸಂಖ್ಯೆ 55ರ ನೀರಿನ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಲ್ಪಿಸಲಾಗಿದೆ. KUIDFC ಮಹಾನಗರ ಪಾಲಿಕೆ, ವಿಶ್ವ ಬ್ಯಾಂಕ್, KUWSMP 24x7 ನಿರಂತರ ನೀರು ಸರಬರಾಜು ಯೋಜನೆ ಸಾಕಷ್ಟು ಜನರಿಗೆ ಅನುಕೂಲವಾಗಲಿದೆ ಎಂದರು. ಯಾವುದೇ ವಿದ್ಯುತ್ ಸಂಪರ್ಕ ಇಲ್ಲದೆ ಮೇಲ್ಮಟ್ಟ ನೀರು ಸಂಗ್ರಹಣಾ ಘಟಕದಿಂದ ಇಳಿಜಾರು ಮೂಲಕ ನೀರು ಸರಬರಾಜು ಮಾಡಲಾಗುವುದು. ಬೆಳಗಾವಿ ನಗರಕ್ಕೆ ಸುಮಾರು 200 ಕೋಟಿ ರೂಪಾಯಿಗಳನ್ನ ಹಣವನ್ನು ನನ್ನ ಇಲಾಖೆಯಿಂದ ಕೊಟ್ಟಿದ್ದೀನಿ. 3 ಜನ MLS ಅಲ್ಲ, ರಾಜು ಅವರಿಗೆ ಜಾಸ್ತಿ ಬರ್ತದೆ. ನಮ್ಮ ಇವರು ಯಾರು ಅಭಯ್ ಪಾಟೀಲ್ ಅವ್ರಿಗೂ ಸಹ ಕೊಟ್ಟಿದ್ದೀವಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಸ್ವಲ್ಪ ಭಾಗ ಬರ್ತದೆ, ಅವ್ರಿಗೂ ಸಹ ಹಣವನ್ನ ಕೊಟ್ಟಿದ್ದೀವಿ. ವಿಶೇಷವಾಗಿ ರಾಜು ಅವರು ಬಹಳ ಆಸ್ತಿಯನ್ನ ವಹಿಸಿ ಎಲ್ಲೆಲ್ಲಿ ರಸ್ತೆಗಳ ಸಮಸ್ಯೆಗಳಿದಾವೆ, ಚರಂಡಿಗಳ ಸಮಸ್ಯೆ ಇದಾವೆ, ಆ ಎಲ್ಲ ಸಮಸ್ಯೆಗಳನ್ನ ಈ ಹಣದಲ್ಲಿ ಪರಿಹಾರ ಮಾಡ್ತಾರೆ. ಮತ್ತೆ ಮುಖ್ಯಮಂತ್ರಿಗಳು ಅವ್ರಿಗೊಂದು 75 ಕೋಟಿ ದುಡ್ಡು ಕೊಟ್ಟಿದ್ದಾರೆ. ಸುಮಾರು 4,000 ಜನರಿಗೆ ಕುಡಿಯುವ ನೀರಿನ ಸಮಸ್ಯೆ ಪರಿಹಾರ ಕಲ್ಪಿಸಿದಂತಾಗಿದೆ. ಬೆಳಗಾವಿ ಜಿಲ್ಲೆಗೆ ನಗರಾಭಿವೃದ್ಧಿ ಇಲಾಖೆಯಿಂದ 100 ಕೋಟಿ ಅನುದಾನ ನೀಡಲಾಗಿದ್ದು, ಅದರಲ್ಲಿ ಸುಮಾರು 25 ಕೋಟಿ ಮುಖ್ಯಮಂತ್ರಿಗಳ ಅನುದಾನ ಸೇರ್ಪಡೆ ಇದೆ ಎಂದು ಮಾಹಿತಿ ನೀಡಿದರು. ಬೆಳಗಾವಿಯ ಬೇರೆ ಬೇರೆ ಭಾಗಗಳಲ್ಲಿ ನೀರು ಸರಬರಾಜು ಕೊರತೆ ನೀಗಿಸಲು ವಿವಿಧ ಕಾಮಗಾರಿಗಳನ್ನು ಕೈಗೊಳ್ಳಲಾಗಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಇದೇ ರೀತಿಯಲ್ಲಿ ನೀರು ಸಂಗ್ರಹಣಾ ಘಟಕ ನಿರ್ಮಿಸಲು ಯೋಜನೆಗಳನ್ನು ರೂಪಿಸಲಾಗಿದೆ. ಸಚಿವ ಬೈರತಿ ಸುರೇಶ್ ಹೇಳಿದರು. ಕೃಷ್ಣ, KMM ನ್ಯೂಸ್, ಬೆಳಗಾವಿ.